ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಆಕಾಶದ ಹಾಗೆ ಅವನು ಇಡೀ ಚರಾಚರ ಜಗತ್ತಿಗೆ ಮಹಾಕಾರಣನಾಗಿದ್ದಾನೆ, ಮತ್ತು ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಾಧಾರನಾಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಹೇಗೆ ಅವನು ಕಾರಣನಾಗಿದ್ದಾನೆ? ಈಗ ಆಕಾಶದಲ್ಲಿ ಮೋಡಗಳು ಹೇಗಿದೆಯೋ, ಆಕಾಶನೇ ಇಲ್ಲ ಅಂತಂದರೆ ಮೋಡಗಳು ಎಲ್ಲಿ ಇರೋದಕ್ಕೆ ಸಾಧ್ಯ? ಆ ಮೋಡಗಳೇ ಅಷ್ಟೇ ಅಲ್ಲ, ವಾಯು, ತೇಜ ಮತ್ತು ಜಲ ಈ ಎಲ್ಲವೂ ಕೂಡ ಇರೋದಿಲ್ಲ. ಆಕಾಶದ ಆಶ್ರಯವಿಲ್ಲದೆ ಇದು ಯಾವುದು ನಿಲ್ಲೋದಕ್ಕೆ ಸಾಧ್ಯ ಇಲ್ವಲ್ಲ. ಅದೇ ರೀತಿ ಭಗವಂತನೇ ಎಲ್ಲ ಜೀವಿಗಳಿಗೂ ಕೂಡ ಏಕಮಾತ್ರ ಆಧಾರನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಎಲ್ಲ ಕಡೆ ಅವನೇ ವ್ಯಾಪ್ತನಾಗಿದ್ದಾನೆ, ಎಲ್ಲ ಜೀವಿಗಳಲ್ಲೂ ಅವನಿದ್ದಾನೆ, ಅವನಲ್ಲೇ ಎಲ್ಲ ಜೀವಿಗಳಿರೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಮಸ್ತ ಜಗತ್ತಿನಲ್ಲಿ ಭಗವಂತನ ಸಾಕಾರ ರೂಪವನ್ನು ಮತ್ತು ಭಗವಂತನ ಸಾಕಾರ ರೂಪದಲ್ಲಿ ಸಮಸ್ತ ಜಗತ್ತನ್ನು ಹೇಗೆ ನೋಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಪ್ರಶ್ನೆ. ಈಗ ಸಾಕಾರ ರೂಪದಲ್ಲಿ ಭಗವಂತ ಇದ್ದಾನೆ ಅಂತಂದಮೇಲೆ ಅವನನ್ನು ಬೇರೆ ರೂಪದಲ್ಲಿ ಹೇಗೆ ನೋಡೋದಕ್ಕೆ ಸಾಧ್ಯ? ಬೇರೆ ಅಂದರೆ ಇಡೀ ಜಗತ್ತಲ್ಲಿ ಅವನನ್ನು ಹೇಗೆ ನೋಡೋದಕ್ಕೆ ಸಾಧ್ಯ, ಅಥವಾ ಇಡೀ ಜಗತ್ತನ್ನು ಸಾಕಾರ ರೂಪದಲ್ಲಿ ಹೇಗೆ ನೋಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದರೆ, ಒಬ್ಬನೇ ಒಬ್ಬ ಚತುರ ನಟ, ಒಬ್ಬ ಆ್ಯಕ್ಟಿಂಗ್ ಮಾಡುವಂಥವನು ನಾನಾ ರೀತಿಯ ವೇಷಗಳನ್ನು ಧರಿಸ್ಕೊಂಡು ಬಂದಾಗ, ಈಗ ಮಲ್ಟಿ ಕ್ಯಾರೆಕ್ಟರ್ ಮಾಡ್ತಾರಲ್ವಾ, ಡಬಲ್ ಆ್ಯಕ್ಟಿಂಗು, ತ್ರಿಬಲ್ ಆ್ಯಕ್ಟಿಂಗ್ ಅಂತೆಲ್ಲ ಮಾಡ್ತಾರೆ. ಒಬ್ಬನೇ ನಟ, ಒಬ್ಬನೇ ರಾಜ್ಕುಮಾರನೇ, ಆದರೆ ಅವನೇನು ಮಾಡ್ತಾನೆ, 3-4 ರೀತಿಯಲ್ಲಿ ಬೇರೆ ಬೇರೆ ವೇಷಗಳನ್ನು ಧರಿಸ್ಕೊಂಡು ನಟನೆ ಮಾಡ್ತಾನೆ. ಆಗ ಅವನ ನಡೆ ನುಡಿ ಪರಿಚಿತವಾಗಿರುವಂಥವನು ಎಲ್ಲ ರೂಪಗಳಲ್ಲೂ ಕೂಡ ಅವನೇ ಇರೋದನ್ನು ಗುರುತಿಸ್ಕೊಳ್ತಾನಲ್ವಾ. ಈಗ ಒಬ್ಬನೇ ತಂದೆಯ ಕ್ಯಾರೆಕ್ಟ್ರು ಮಾಡ್ತಾ ಇರ್ತಾನೆ, ಮಗನಾಗೂ ಮಾಡ್ತಾ ಇರ್ತಾನೆ, ಇನ್ನು ಫ್ರೆಂಡಾಗೂ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನನ್ನು ಬೇರೆ ಬೇರೆ ಕ್ಯಾರೆಕ್ಟ್ರಲ್ಲಿ ಅವನಿದ್ರೂ ಕೂಡ ನಮಗೆ ರಾಜ್ಕುಮಾರ್ ಯಾರು ಅಂತ ಗೊತ್ತಿರೋ ಕಾರಣದಿಂದ ಅವನಲ್ಲೂ ಅವನೇ ಇದ್ದಾನೆ, ಈ ಕ್ಯಾರೆಕ್ಟ್ರು ಅವನೇ ಮಾಡ್ತಾ ಇರೋದು. ಅಂದರೆ ಒಬ್ಬನೇ ಬೇರೆ ಬೇರೆ ರೂಪದಲ್ಲಿ ಅಥವಾ ಬೇರೆ ಬೇರೆ ವೇಷಗಳನ್ನು ಧರಿಸ್ಕೊಂಡು ಅವನು ನಟನೆ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸುತ್ತೆ ತಾನೆ, ಗೊತ್ತಾಗುತ್ತೆ ತಾನೆ, ಅವನನ್ನು ಗುರುತಿಸ್ಕೊಳ್ತೀವಿ ತಾನೆ ನಾವು. ಅದೇ ರೀತಿ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ರೂಪಗಳು ಕೂಡ ಭಗವಂತನದ್ದೇ ವೇಷಗಳಾಗಿದೆ. ನಾವು ಅವನ್ನ ಗುರುತಿಸೋದಿಲ್ಲ ಅಷ್ಟೇನೆ. ಅದಕ್ಕೆ ನಾವು ಏನು ಮಾಡ್ತೀವಿ, ನಾಯಿ ಅಂದರೆ ಬೇರೆ, ಒಬ್ಬ ಮಹರ್ಷಿ ಅಂದರೆ ಬೇರೆ ಅಂತ ಆ ರೀತಿ ಭೇದ ಭಾವದ ಒಂದು ಬುದ್ಧಿಯಿಂದ ನೋಡ್ತೀವಿ. ಎಲ್ಲವೂ ಒಂದೇ, ಭಗವಂತನೇ ಎಲ್ಲಾನು ಅನ್ನೋದು ಬಂದಾಗ ನಾವು ಯಾವುದ್ರ ಬಗ್ಗೆನೂ ಏನು ಅಂದ್ಕೊಳ್ಳೋದಿಲ್ಲ, ಯಾರಿಗೆ ಬೇಕಾದರೂ ಸೇವೆ ಮಾಡ್ತೀವಿ. ಯಾಕೆ ಅಂತಂದರೆ ಒಂದೇ ದೃಷ್ಟಿಯಿಂದ ನೋಡ್ತಾ ಇರ್ತೀವಿ, ಆ ಒಂದು ನಮಗೆ ಮನಸ್ಥಿತಿ ಬಂದಿರುತ್ತಲ್ವ. ಅದಕ್ಕೆ ಇಡೀ ಜಗತ್ತಿನ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಯಾರು ಅವನನ್ನು ಗುರುತಿಸ್ಕೊಳ್ತಾರೋ ಅವ್ರು ಬೇಕಾದರೆ ವೇಷ ಭೇದದ ಕಾರಣದಿಂದ ಹೊರಗಡೆ ಅವನು ವ್ಯವಹಾರದಲ್ಲಿ ಭೇದವನ್ನು ಮಾಡಿದ್ರೂ ಕೂಡ ಹೃದಯದಿಂದ ಅವುಗಳ ಪೂಜೆಯನ್ನೇ ಮಾಡ್ತಾ ಇರ್ತಾನೆ. ವ್ಯವಹಾರ ಮಾಡಬೇಕಾದ್ರೆ ಇವನು ಬ್ರಾಹ್ಮಣ ಅಂತ ನೋಡ್ತೀವಿ, ಇವನು ಕ್ಷತ್ರಿಯ ಅಂತ ನೋಡ್ತೀವಿ, ಇವನು ತಂದೆ, ಇವನು ಮಗ, ಇವಳು ತಾಯಿ, ಇವಳು ತಂಗಿ, ಈ ರೀತಿ ಭೇದ ಭಾವದಿಂದ ನೋಡ್ತೀವಿ. ಆದರೆ ಒಳಗಡೆಯಿಂದ ನಮಗೆ ಗೊತ್ತಿರುತ್ತೆ ಎಲ್ಲರೂ ಒಂದೇ ಅಂತಂದ್ಬಿಟ್ಟು ಹೃದಯದಿಂದ ಅವರನ್ನು ಪೂಜಿಸ್ತಾ ಇರ್ತೀವಿ. ನಮ್ಮ ತಂದೆ ಆಗಿರ್ಬೋದು, ಅಥವಾ ಪ್ರಿಯತಮ ಆಗಿರ್ಬೋದು, ಬಂಧು ಆಗಿರ್ಬೋದು, ಯಾವುದೇ ರೂಪದಲ್ಲಿ ಬಂದಾಗ ನಾವು ಅವರನ್ನು ಗುರುತಿಸಿದಾಗ ಮತ್ತು ಅವರ ಸೇವೆ ಸತ್ಕಾರದಲ್ಲಿ ಏನಾದರೂ ಕೊರತೆಯನ್ನು ಮಾಡ್ತೀವ? ಇಲ್ಲ. ಅಂತಂದರೆ ಏನು, ಈಗ ನನ್ನ ತಂದೆನೇ ಬರಲಿ, ಯಾರೋ ಒಬ್ಬ ಬಂಧುನೇ ಬರಲಿ, ಒಬ್ಬ ಪ್ರಿಯತಮನೇ ಬರಲಿ, ಅವನಲ್ಲೂ ಕೂಡ ಭಗವಂತ ಇದ್ದಾನೆ ಅಂತಂತ ನೋಡಿದಾಗ, ಅವರನ್ನು ಗುರುತಿಸಿದಾಗ ಅವರ ಸೇವೆ ಸತ್ಕಾರವನ್ನು ನಾವು ಮಾಡೇ ಮಾಡ್ತೀವಿ ತಾನೆ. ಆ ರೀತಿ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಹೊರಗಡೆ ಭೇದ ಭಾವ ಇರ್ಬೋದು, ಆದರೆ ಒಳಗಡೆ ನನ್ನ ಮನಸ್ಸಿನ ಒಳಗಡೆ ಒಂದು ಭಾವನೆ ಇರುತ್ತಲ್ಲ, ಆ ಭಾವ, ಈಗ ನನಗೆ ತಿಳುವಳಿಕೆ ಬಂದಿದೆ, ಇವರಲ್ಲೂ ಆ ಪ್ರಾಣಿಯಲ್ಲೂ ಎಲ್ಲದರಲ್ಲೂ ಕೂಡ ಭಗವಂತನೇ ಇರೋದು ಅಂತಂದಾಗ ನಾವು ಭೇದ ಭಾವ ಮಾಡ್ತೀವ. ಹೊರಗಡೆಯಿಂದ ನನ್ನ ವ್ಯವಹಾರ ಬೇರೆ ರೀತಿ ಇರ್ಬೋದು, ಆದರೆ ಒಳಗಡೆಯಲ್ಲಿ ನನಗೆ ಅದರಲ್ಲಿ ಪೂಜ್ಯ ಭಾವನೆನೇ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.